ರಜಾ ಇರಲಿ ಇಲ್ಲದೆ ಇರಲಿ, ಸಾವು ಅಂತ ಬಂದಾಗ ರಜಾ ಅಂತ ಕೇಳಲ್ಲ. ಇಲ್ಲಿ ಆ ಮಗು ಬಿದ್ದು ಇವತ್ತು ಏಟ್ ಮಾಡ್ಕೊಂಡಿದೆ, ಅದಕ್ಕೆ ಯಾರು ಜವಾಬ್ದಾರಿ? ಯಾರು? ಬೇಜ್ ಸಿಟಿ ಎಂಬ ಕುಖ್ಯಾತಿಗೆ ಒಳಗಾಗಿದ್ದ ಬೆಂಗಳೂರು ನಗರ ಈಗ ಪಾತ್ ಹೋಲ್ ಸಿಟಿಯಾಗಿ ಗುರುತಿಸಿಕೊಂಡಿದೆ. ರಸ್ತೆ ಗುಂಡಿಗಳಿಗೆ ಈಗಾಗಲೇ ಸಾಕಷ್ಟು ಜನ ಬಲಿಯಾಗಿದ್ದಾರೆ. ಇನ್ನೆಷ್ಟು ಜನ ಬಲಿಯಾಗಬೇಕು ಸ್ವಾಮಿ? ಮುಖ್ಯಮಂತ್ರಿಗಳೇ, ಇದೇನ ನಿಮ್ಮ ಗ್ರೇಟರ್ ಬೆಂಗಳೂರು ಎಂದು ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಎಸ್, ಮಳೆ ಬಂದ್ರೆ ಸಾಕು, ನಗರದ ರಸ್ತೆಗಳಿಗೆ ಹಾಕಿರುವಂತಹ ಡಾಂಬಾರು ಕಿತ್ತು ಹಳ್ಳ ಗುಂಡಿಗಳಿಂದ ನಿತ್ಯ ಜನರ ಬದುಕು ನರಕವಾಗ್ತಾ ಇದೆ. ಮಹದೇವಪುರ ಕ್ಷೇತ್ರದ ಚನ್ನಸಂದ್ರ ವಾರ್ಡಿನ ವಾಜಪೇಯಿ ರಸ್ತೆಯಲ್ಲಿರುವ ಸುರಂಗದಂತಹ ಬೃಹತ್ ಹಳ್ಳಗಳು ಬಿದ್ದಿದ್ದು ಸುಮಾರು 5 ಅಡಿ ಉದ್ದ, 6 ಅಡಿ ಅಗಲವಿದ್ದು ಜನರ ಪ್ರಾಣ ತೆಗೆಯಲು ಸಿದ್ಧವಾಗಿ ನಿರ್ಮಾಣಗೊಂಡಿವೆ. ಇದನ್ನು ಕಂಡ ಚನ್ನಸಂದ್ರ ವಾರ್ಡ್ ಜೆಡಿಎಸ್ ಜಿಬಿಎ ಆಕಾಂಕ್ಷಿ ಪ್ರಜ್ವಲ್ ಗೌಡ, ಆದಿತ್ಯ ರಾಜ್ ಅವರ ತಂಡ ರಸ್ತೆಯ ಗುಂಡಿಗಳನ್ನು ಮುಚ್ಚಿ ಅಧಿಕಾರಿಗಳನ್ನು ಎಚ್ಚರಿಸುವ ಕೆಲಸ ಮಾಡಿದ್ದಾರೆ. ಇವತ್ತು ನೀವೆಲ್ಲ ನೋಡೋ ಹಾಗೇನೆ ನಿಮ್ಮ ಕಣ್ಣು ಮುಂದೆನೆ ಎಷ್ಟು ಜನ ಇಲ್ಲಿ ಬಿದ್ದರು, ಎಷ್ಟು ಜನ ಡೆಲಿವರಿ ಬಾಯ್ಗಳು ಬಿದ್ದರು, ಎಷ್ಟು ಜನ ಸ್ಕೂಲ್ ಮಕ್ಕಳು ಸೈಕಲ್ ಓಡಿಸ್ಕೊಂಬಂದು ಬಿದ್ದರು. ನಾನು ಕೇಳೋದಿಷ್ಟೇ, ಇವತ್ತು 2 ತಿಂಗಳ ಹಿಂದೆ ಸರ್ಕಾರದಿಂದ 2,000 ಕೋಟಿ ಗುಂಡಿ ಮುಚ್ಚಲಿಕ್ಕೆ ಅಂತ ಬಿಡುಗಡೆ ಮಾಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು. ಎಲ್ಲೋಯ್ತು ಆ 1,000 ಕೋಟಿ? ಇದುವರೆಗೂ ರಿಪೋರ್ಟ್ ಬಂದಿರುವಂಥದ್ದು ಕೇವಲ 15-20% ಮಾತ್ರ ಕೆಲಸ ನಡೆದಿದೆ ಗುಂಡಿ ಮುಚ್ಚುವಂಥ ಕೆಲಸ. ಇದನ್ನು ಗುಂಡಿ ಅಲ್ಲ, ಇದು ರಸ್ತೆ ಗುಂಡಿ ಅಲ್ಲ, ಇದು ಸುರಂಗ. ಯಾರೋ ಮಾಡಿರೋ ತಪ್ಪಿಗೆ ಇಲ್ಲಿ ಬಂದು ಬಡಬಗ್ರು ಬಿದ್ದು ಅವ್ರ ಕೈ ಕಾಲುಗಳನ್ನ ಏಟ್ ಮಾಡಿಕೊಂಡು ಅವ್ರ ಜೀವನಕ್ಕೆ ಯಾರು ಸರಿಯಾಗ್ತಾರೆ? ಈ ವಿಚಾರವಾಗಿ 2 ದಿನದ ಹಿಂದೆ ಸಹ ನಾನು BBMP ಕಮಿಷನರ್ ಅವ್ರ ಗಮನಕ್ಕೆ ತಂದಿದ್ದೀನಿ, ಹಾಗೆ ಇಲ್ಲಿರುವಂಥ AW ಅವ್ರ ಗಮನಕ್ಕೆ ತಂದಿದ್ದೀನಿ, AE ಗಮನಕ್ಕೆ ತಂದಿದ್ದೀನಿ. ಎಲ್ಲರೂ ಸಹ ನೆಗ್ಲಿಜೆನ್ಸಿಯಿಂದ ಕೆಲಸ ಮಾಡ್ತಾ ಇದ್ದಾರೆ. ಯಾವ ನಾಯಕನೂ ಸಹ ಈ ವಾರ್ಡಲ್ಲಾಗಿರ್ಬೋದು, ಈ ಕ್ಷೇತ್ರದಲ್ಲಾಗಿರ್ಬೋದು, ಯಾರೂ ಸಹ ಇದ್ರ ಬಗ್ಗೆ ತೊಂದರೆ ಏನು ಅಂತ ಮನ್ಸಿಗೆ ತಗೊಂಡು ಈ ಕೆಲಸವನ್ನು ಮಾಡಬೇಕು ಬಿಡಬೇಕು ಅನ್ನೋ ಯಾವುದೇ ನಿಟ್ಟಿನಲ್ಲಿ ಏನೂ ಮಾಡ್ತಾ ಇಲ್ಲ. ನಾನು ನೇರವಾಗಿ BBMP ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಈಗಾಗಲೇ ನಿಮ್ಮ ಮುಂದೆ 3-4 ಹೋರಾಟಗಳನ್ನ ಮಾಡಿದ್ದೀನಿ, ಅದನ್ನು ಜಯಶಾಲಿಯಾಗಿ ಸಹ ನಾನು ಮಾಡ್ಕೊಂಡಿದ್ದೀನಿ. ಅದೇ ರೀತಿ ಈ ಸರಿ ಮಾಡುವಂಥ ಹೋರಾಟ ಒಂದು ಕೇಸ್ ಆದರೂ ಪರವಾಗಿಲ್ಲ. ನೇರವಾಗಿ ನಾನು BBMP ಕಮಿಷನರ್ ರಮೇಶ್ ಅವರು ಯಾರಿದ್ದಾರೆ ಅವ್ರಿಗೆ ನಾನು ನೇರವಾಗಿ ಮಾಧ್ಯಮದ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೋಮವಾರ ಬೆಳಗ್ಗೆ ನಿಮ್ಮ BBMP ಕಚೇರಿ ಮುಂದೆ ನಾವು ಬಂದು ಗುಂಡಿಯಾಗಿ ಅಂತ ಕೆಲಸ ಮಾಡ್ತೀವಿ. ಅವಾಗ ನಿಮ್ಗೆ ಗೊತ್ತಾಗುತ್ತೆ. ನೀವುಗಳು AC ಕಾರಲ್ಲಿ ಓಡಾಡಿಕೊಂಡು ಸರ್ಕಾರದ ದುಡ್ಡನ್ನು ತಿನ್ಕೊಂಡು ನಮ್ಮ ತೆರಿಗೆ ಹಣದಲ್ಲಿ ನಿಮ್ಗೆ ಕೊಡುವಂಥ ಸಂಬಳ, ನಮ್ಮ ತೆರಿಗೆ ಹಣದಲ್ಲಿ ನಿಮ್ಮ ಗಾಡಿಗಳಿಗೆ ಹಾಕ್ಸುವಂಥ ಪೆಟ್ರೋಲು, ಇವತ್ತು ನೀವು ರಜದಲ್ಲಿ ಹೋಗಿದ್ದೀರಾ ಅಂದ್ಬಿಟ್ಟು ಜನಗಳು ಬಿದ್ದು ಸಾಯ್ಬೇಕಾ? ನಿಮ್ಮ ಅಧಿಕಾರಿಗೆ ಫೋನ್ ಮಾಡಿದ್ರೆ ರಜದಲ್ಲಿ ಇದ್ದಾರೆ ಸಾರು ಅಂತ ಹೇಳ್ತಾರೆ. ನೀವು ರಜದಲ್ಲಿ ರೇ, ನಿಮ್ಮ ಕೆಳಗಡೆ ಯಾರು ವರ್ಕರ್ಸ್ ಇಲ್ವಾ? ಅವ್ರಿಗೆ ಸಂಬಳ ಕೊಡ್ತಾ ಇಲ್ವಾ? ಅಂಥ ಕೆಲಸಗಳನ್ನ ಅವ್ರು ಕೆಳಗಿರೋಂತಹ ಏನು ಕಮಿಷನರ್ ಅವ್ರು ಕೆಳಗಿರೋಂತಹ ಪ್ರತಿಯೊಬ್ಬರು ತಗೋಬೇಕು, AE ತಗೋಬೇಕು. ಯಾರನ್ನ ಕೇಳಿದ್ರು ನಮ್ಮ ಆಫೀಸ್ ಕಟ್ಟಲಿಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ ಅನ್ನೋ ಒಂದು ದುರಹಂಕಾರದ ಮಾತುಗಳನ್ನ ಹೇಳ್ತಾರೆ. ಈ ದುರಹಂಕಾರದ ಮಾತುಗಳು ನಮ್ಗಳ ಹತ್ರ ನಡೆಯಲ್ಲ. ಇವತ್ತಿನ ದಿನಗಳಲ್ಲಿ 1,000 ಕೋಟಿಯನ್ನು ಲೂಟಿ ಮಾಡಿ
ಬ್ರ್ಯಾಂಡ್ ಬೆಂಗಳೂರು ಮಾಡಬೇಕು ಅಂತ ಹೊರಟಿರುವಂಥ ಈ ಕಾಂಗ್ರೆಸ್ ಸರ್ಕಾರಕ್ಕೂ ನಾನು ನೇರವಾಗಿ ಎಚ್ಚರಿಕೆ ಕೊಡ್ತೀನಿ. ಇವತ್ತು ಇಲ್ಲಿರುವಂತಹ ಬೆಂಗಳೂರನ್ನೇ ಬ್ರ್ಯಾಂಡ್ ಮಾಡಲಿಕ್ಕೆ ನಿಮ್ಮ ಕೈಲಿ ಸಾಧ್ಯ ಆಗ್ತಾ ಇಲ್ಲ. ಅದನ್ನ ಎತ್ಕೊಂಡೋಗಿ ಪಾಪ ಎಲ್ಲೋ ಬಿಡದಿಯಲ್ಲಿ ಸಾವಿರಾರು ಎಕರೆ ಜಮೀನನ್ನು ಕಡಿದು ಅಲ್ಲಿರುವಂತಹ ಸುಖವಾಗಿ ಬದುಕ್ತಾರಂಥ ರೈತರ ಜೀವನಕ್ಕೆ ಕಲ್ಲಾಕಂತ ಕೆಲಸವನ್ನು ಈ ಸರ್ಕಾರ ಮಾಡ್ತಾ ಇದೆ. ಮೊದಲು ಅಲ್ಲಿ ನೀವು ಇಂಪ್ರೂವ್ ಮಾಡೋದಕ್ಕಿಂತ ಫಸ್ಟ್ ಇಲ್ಲಿ ಬಂದು ಸಿಟಿಯಲ್ಲಿ ಇಂಪ್ರೂವ್ ಮಾಡಿ. ಅತಿ ಹೆಚ್ಚು ಬೆಂಗಳೂರಲ್ಲಿ ತೆರಿಗೆ ಕಟ್ಟುವಂಥ ಕ್ಷೇತ್ರ ಇದು ಮಹದೇವಪುರ ವಿಧಾನಸಭಾ ಕ್ಷೇತ್ರ. ಈ ಒಂದು ನಮಗೆ ಈ ಗತಿ ಅಂತ ಹೇಳಿದ್ರೆ ಇನ್ನು ತೆರಿಗೆ ಕಮ್ಮಿ ಕಟ್ತಾ ಇರೋಂಥ ಕ್ಷೇತ್ರಗಳ ಗತಿ ಏನು? ಇನ್ನು ಇದರ ಬಗ್ಗೆ ದೂರವಾಣಿಯಲ್ಲಿ ಮಾತನಾಡಿದರೆ ಅಧಿಕಾರಿಗಳು ಇಲ್ಲಸಲ್ಲದ ಸಬೂಬುಗಳನ್ನು ನೀಡ್ತಾ ಇದ್ದಾರೆ. ಹಾಗಾಗಿ ಈ ಬಗ್ಗೆ ಸಾರ್ವಜನಿಕರು ಪ್ರತಿಕ್ರಿಯೆ ನೀಡಿದ್ದು, ಸಾವು ನೋವುಗಳು ಸಂಭವಿಸುವ ಮುನ್ನ ಅಧಿಕಾರಿಗಳು ಎಚ್ಚೆತ್ತುಕೊಂಡು ರಸ್ತೆ ಕಾಮಗಾರಿ ಗುಣಮಟ್ಟ ಕಾಪಾಡಿ ಹಳ್ಳ ಬಿದ್ದಂತಹ ರಸ್ತೆಗಳನ್ನು ದುರಸ್ತಿಯಾಗಿಸಬೇಕೆಂಬುದು ನಮ್ಮ PTV ನ್ಯೂಸ್ ಕನ್ನಡದ ಕಳಕಳಿಯಾಗಿದೆ. Kumar from WGS Whitefield Global School right there. It's very hard for me to walk to school and come from school because of these potholes. And I've seen some bikes come over here and land over here and fall down. Even when my dad takes me from car and comes to school, we always get into this and bump, and our car always gets scratches. Past how many days you are looking this? I have been looking this from at least 1 month. At least 1 month. Okay. I would tell the government officials to fix this really quickly because Bangalore is a first tier city and potholes like this in the city, each city area like Hope Farm is very bad. And I would tell the government to officially fix this and add a street light or something over there so that people can see in the night while walking, because some of these street lights don't even work. That's it. My name is Abhinand. ವರದಿಗಾರರು ಕೆ ಮಂಜುನಾಥ್, PTV ನ್ಯೂಸ್ ಕನ್ನಡ, KR ಪುರಂ, ಬೆಂಗಳೂರು.